ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಕಲ್ಪತರು ದಿನದ ಆತ್ಮೀಯ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ತಾ, ಒಂದು ರೀತಿಯಲ್ಲಿ ಹೊಸ ವರ್ಷ ಕೂಡ. ನಾವೆಲ್ಲ ಸೇರಿರೋದು ಕಲ್ಪತರು ಶ್ರೀರಾಮಕೃಷ್ಣರ ಸ್ಮರಣೆ ಮಾಡೋದಕ್ಕೆ. ಶ್ರೀರಾಮಕೃಷ್ಣರು ಕಲ್ಪತರು ಯಾಕಾದರು ಅನ್ನೋದು ಇಲ್ಲಿ ಹೆಚ್ಚಿನವ್ರಿಗೆ ಗೊತ್ತಿದೆ. ಈ ದಿನ ಜನವರಿ 1ನೇ ತಾರೀಕು 1886ನೇ ಇಸವಿಯಲ್ಲಿ ವಿಶೇಷವಾಗಿ ಶ್ರೀರಾಮಕೃಷ್ಣರು ಅವತ್ತು ಎಲ್ಲರಿಗೂ ಆಧ್ಯಾತ್ಮಿಕವಾಗಿ ಹರಿಸಿದ್ರು, ಅಥವಾ ಆಧ್ಯಾತ್ಮಿಕ ಉನ್ನತಿ ಏನು ಬೇಕಿತ್ತೋ ಆ ಕೃಪೆಯನ್ನು ಮಾಡಿದ್ರು ಅಂತ ನಾವು ನೋಡ್ತೀವಿ. ಆ ಸಂದರ್ಭ ಹೇಗೆ ಒದಗಿ ಬಂತು? ಶ್ರೀರಾಮಕೃಷ್ಣ ಎಲ್ಲಿದ್ದಾರೀಗ? ಶ್ರೀರಾಮಕೃಷ್ಣ ಹೆಚ್ಚಿನ ದಿನಗಳನ್ನು ಕಳೆದದ್ದು ದಕ್ಷಿಣೇಶ್ವರದಲ್ಲಿ, ಹೆಚ್ಚಿನ ವರ್ಷಗಳನ್ನು. ಕೊನೆಯ ವರ್ಷದಲ್ಲಿ ಅವರು ಕಾಯಿಲೆ ಆಗಿ ಗಂಟಲು ಹುಣ್ಣಾದಾಗ ಆಗಾಗ ಡಾಕ್ಟ್ರು ಬಂದು, ದಕ್ಷಿಣೇಶ್ವರ ಆಗಿನ ಕಾಲಕ್ಕೆ ಕಲ್ಕತ್ತಾ ಹೊರಗಿರುವಂಥ ಒಂದು ಊರಾಗಿತ್ತು. ಹಾಗಾಗಿ ಅಲ್ಲಿಗೆ ಆಗಾಗ ವೈದ್ಯರಿಗೆ ಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಶ್ರೀರಾಮಕೃಷ್ಣರನ್ನು ಕಲ್ಕತ್ತಾಕ್ಕೆ ಕರ್ಕೊಂಬರ್ತಾರೆ. ಮೊದಲು ಶ್ಯಾಂಪುಕುರ ಅಂತ ಒಂದು ಊರು, ಒಂದು ಬಡಾವಣೆ, ಲೊಕ್ಯಾಲಿಟಿ ಕಲ್ಕತ್ತಾದಲ್ಲಿ. ಅಲ್ಲಿ ಒಂದು ಮನೆಯಲ್ಲಿ ಇರಿಸ್ತಾರೆ. ವಿಶೇಷವಾಗಿ ಇವಾಗ ನಾನು ಇದನ್ನೆಲ್ಲ ಹೇಳ್ತಾ ಇದ್ರೆ ನನಗೆಲ್ಲ ಕಣ್ಮುಂದೆ ಜಾಸ್ತಿ ಬರ್ತಾರೆ, ಯಾಕಂದರೆ ಕಳೆದ ವಾರ ತಾನೇ ಇಲ್ಲೆಲ್ಲ ಹೋಗಿ ಬಂದಿದ್ದಾಯಿತು. ದಿವ್ಯೇಶ್ವರ ಕೃಪೆಯಿಂದ ಕೆಲವು ವರ್ಷಗಳಾದ ಮೇಲೆ ಮತ್ತೊಮ್ಮೆ ಅಲ್ಲೆಲ್ಲ ಹೋಗಿ ಬಂದಿದ್ದಾಯಿತು. ಶ್ಯಾಂಪುಕುರದಲ್ಲೂ ಇಲ್ಲಿ ಸುಮಾರು 2 ತಿಂಗಳು ಇರ್ತಾರೆ ಶ್ರೀರಾಮಕೃಷ್ಣರು. ಆದರೆ ಅಲ್ಲಿ ಸ್ವಲ್ಪ ಗಾಳಿ ಬೆಳಕಿಗೆಲ್ಲ ಸಮಸ್ಯೆ ಅಂತ ಹೇಳಿ ಒಂದು ದೊಡ್ಡ ಜಾಗ, ಉದ್ಯಾನವನ, ಅದ್ರ ಮಧ್ಯೆ ಒಂದು ದೊಡ್ಡ ಮನೆ ಇತ್ತು, ಕಾಶೀಪುರ ಉದ್ಯಾನವನ ಅಂತ. ಅಲ್ಲಿಗೆ ಶ್ರೀರಾಮಕೃಷ್ಣರನ್ನ ಕರ್ಕೊಂಬರ್ತಾರೆ ಭಕ್ತರೆಲ್ಲ ಸೇರಿ. ಒಂದು ಅನುಕೂಲಕರವಾಗಿರುವಂಥ ಜಾಗ ಕಾಶೀಪುರ ಉದ್ಯಾನವನ. ಇವತ್ತು ಅಲ್ಲಿ ನಿನ್ನೆ ರಾತ್ರಿಯಿಂದಲೇ ಕ್ಯೂ ಹಚ್ತಾರಂತೆ, ಕ್ಯೂ ನಿಂತ್ಕೋತಾರೆ. ಇವತ್ತು ಕಲ್ಪತರು ಶ್ರೀರಾಮಕೃಷ್ಣನ ದರ್ಶನ ಆ ಜಾಗದಲ್ಲಿ ಮಾಡೋದಕ್ಕೆ ಭಾಳ ವಿಶೇಷವಾಗಿ. ಅದಕ್ಕೆ ನಾವು ಹೋದಾಗಲೇ ತಯಾರಿ ಎಲ್ಲ ನಡೆದಿತ್ತು. ಅವ್ರು ಹೇಳ್ತಾರೆ ಇಡೀ ರಸ್ತೆನೇ ಅವತ್ತು ಬಂದ್ ಮಾಡಿಬಿಡ್ತಾರೆ, ದೊಡ್ಡ ರಸ್ತೆ ಅದು. ಅದು ಅಷ್ಟು ಜನ ರಾತ್ರಿಯಿಂದಲೇ ನಿಂತಿರ್ತಾರೆ. ಇವತ್ತು 1 ಲಕ್ಷಕ್ಕೂ ಮೀರಿ ಶ್ರೀರಾಮಕೃಷ್ಣ ದರ್ಶನವನ್ನು ಜನ ಅಲ್ಲಿ ಪಡಿತಾರೆ ಅಂತ. ಭಾಳ ಭವ್ಯವಾಗಿ ಚೆನ್ನಾಗಿ ಮಾಡಿರ್ತಾರೆ. ಸೊ ಅಲ್ಲಿ ಕಾಶೀಪುರದಲ್ಲಿ ಶ್ರೀರಾಮಕೃಷ್ಣ ಇರುವಾಗ ಇನ್ನೂ ಸ್ವಲ್ಪ ಓಡಾಡ್ತಾ ಇದ್ರು. ಆಗ ಜನವರಿ 1ನೇ ತಾರೀಕು ಅಷ್ಟು ಶಕ್ತಿ ಇತ್ತು. ಸೊ ಮಧ್ಯಾಹ್ನ ಭಕ್ತರೆಲ್ಲ ಬಂದು ಕೂತಿದ್ದಾರೆ. ಶ್ರೀರಾಮಕೃಷ್ಣರು ಮಧ್ಯಾಹ್ನ ಎಲ್ಲ ಪ್ರಸಾದ ಆಗಿ ಸ್ವಲ್ಪ ವಿಶ್ರಾಂತಿಯೂ ಆದಮೇಲೆ ನಡ್ಕೊಂಡು ಬರ್ತಾರೆ. ಅಲ್ಲೊಂದು ಮಾವಿನ ಮರ ಇದೆ ದಾರಿಯಲ್ಲಿ, ಅಲ್ಲೇ ಒಳಗಡೆನೆ ಮಾವಿನ ಮರದ ಕೆಳಗೆ ಎಲ್ಲನೂ ಭಕ್ತರು ಅಲ್ಲಲ್ಲಿ ಕೂತಿದ್ರು. ಜನವರಿ 1ನೇ ತಾರೀಕು ಆಗಿನ ಬ್ರಿಟಿಷ್ ಇಂಡಿಯಾದಲ್ಲಿ ಅದು ರಜೆ ದಿನ, ಹಾಗಾಗಿ ಭಕ್ತರು ಅಲ್ಲಲ್ಲೇ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣನ ನೋಡಿ ಭಾಳ ಸಂತೋಷ ಆಯಿತು ಎಲ್ರಿಗೂ, ನಡ್ಕೊಂಬರ್ತಾ ಇದ್ದಾರೆ ಅಂತಲ್ಲ. ಗಿರೀಶ ಕೂತಿದ್ದ ಈ ಮಾವಿನ ಮರದ ಹತ್ರ. ಅಲ್ಲಿ ಶ್ರೀರಾಮಕೃಷ್ಣರು ಬಂದರು. ಗಿರೀಶ ನಮಸ್ಕಾರ ಮಾಡ್ದ. ಶ್ರೀರಾಮಕೃಷ್ಣ ಏನು ಕೇಳ್ತಾರೆ, ಇನ್ನೇನು ಅನ್ಸುತ್ತೆ ಇದ್ರ ಬಗ್ಗೆ? ಅದೊಂದು ಶ್ರೀರಾಮಕೃಷ್ಣರ ಒಂದು ವಿಶಿಷ್ಟ ಶೈಲಿ ಅದು. ಈ ಭಕ್ತ ನನ್ನನ್ನು ಎಷ್ಟು ತಿಳ್ಕೊಂಡಿದ್ದಾನೆ ಅಂತ ಅವರು ತಿಳ್ಕೊಳ್ಳೋಕ್ಕೆ ಒಂದು ಉಪಾಯದ ಪ್ರಶ್ನೆ ಕೇಳೋದು. ಇದರಲ್ಲಿ ಏನಿದೆ, ಇದರಲ್ಲಿ ನೀನು ಏನು ಅನಿಸುತ್ತೆ, ಏನಿದೆ ಅಂತೆಲ್ಲ ಕೇಳೋದು. ಹಾಗೆಯೇ ಗಿರೀಶನ ಕೇಳಿದ್ರು. ಗಿರೀಶ ಅದ್ಭುತವಾದ ಉತ್ತರವನ್ನು ಕೊಟ್ಟ. ಕವಿಯೋ, ನಾಟಕಕರ್ತನೋ, ಭಾವುಕ ಜೀವಿಯೋ, ಮಹಾಮೇಧಾವಿಯೂ ಆದಂಥವನು, ಸಾಮಾನ್ಯನಲ್ಲ ಗಿರೀಶ. ಅಂಥವ್ರಿಗೆ ಇಂಥದ್ದೆಲ್ಲ ಉತ್ತರ ಹೊಳೆಯೋದು. ಮತ್ತು ಶ್ರದ್ಧಾವಂತ, ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರದ್ಧಾವಂತ, ನಂಬಿದ್ದಾನು. ಈಗ ಏನು ಹೇಳ ಹೊರಟಿದ್ದಾನೋ ಅದರಲ್ಲಿ ಅವನಿಗೆ 100ಕ್ಕೆ 100 ನಂಬಿಕೆ ಇದೆ. ಹಾಗಾಗಿ ಅವನು ಹೇಳ್ದ, ಯಾರ ಕುರಿತಾಗಿ ವಾಲ್ಮೀಕಿ ಮತ್ತು ವ್ಯಾಸರೂ ಕೂಡ ಬಣ್ಣಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ಅವ್ರ ಕುರಿತಾಗಿ ನಾನೇಂತಾನೆ ಹೇಳಲಿ, ನಾನು ಅಲ್ಪ ಅಂತ. ಆ ದೃಷ್ಟಿ
ಮಹರ್ಷಿ ವಾಲ್ಮೀಕಿಗಳು, ವ್ಯಾಸರು, ವೇದವ್ಯಾಸರು, ಇವರೇ ರಾಮನ ಕೃಷ್ಣನ ಲೀಲೆಗಳನ್ನು ಬಣ್ಣಿಸಿ ಮುಗಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಅಂತಹ ರಾಮ ಮತ್ತು ಕೃಷ್ಣನೇ ರಾಮಕೃಷ್ಣರಾಗಿ ಆಗಮಿಸಿರುವಾಗ ಅವರ ಲೀಲೆಯ ಬಗ್ಗೆ ನಾನೇನು ತಾನೇ ಹೇಳಿ ಅನ್ನೋದು ಹೇಳಿದ ತಕ್ಷಣ ಶ್ರೀರಾಮಕೃಷ್ಣಗೆ ಭಾಳ ಸಂತೋಷ ಆಗಿಬಿಡುತ್ತೆ. ಅವರ ನಿಜ ಸ್ವರೂಪವನ್ನು ಗುರುತಿಸಿ ಹೇಳಿದ್ನಲ್ಲ ಅಂತ ಆ ಸಂತೋಷ, ಆನಂದ ಮತ್ತು ಸ್ವಸ್ವರೂಪ ಜ್ಞಾನ ಉಂಟಾಗುತ್ತೋ ಇಲ್ಲೋ ಸಮಾಧಿಸ್ಥರಾಗಿಬಿಡ್ತಾರೆ. ವಿಶೇಷವಾದ ಅನುಗ್ರಹದ ಸ್ಥಿತಿಯಲ್ಲಿ ನಿಂತ್ಕೊಳ್ತಾರೆ. ಹಾಗೆ ನಿಂತ್ಕೊಂಡಾಗ ಗಿರೀಶನಿಗೆ ಮತ್ತು ಅಲ್ಲೊಂಥರ ಅದು ನಾವು ಶಬ್ದಗಳಲ್ಲಿ ವರ್ಣಿಸೋಕ್ಕಾಗೋದಿಲ್ಲ, ಅಲ್ಲಿ ಏನೋ ಒಂದು ಆನಂದದ ಲಹರಿ, ಒಂದು ಆಧ್ಯಾತ್ಮಿಕ ತರಂಗಗಳು ಅಲ್ಲಿ ಅವರಿಂದ ಹೊರಹೊಮ್ಮಿ ಬರುತ್ತವೆ. ಅದು ಅಲ್ಲಿದ್ದವರಿಗೆ ತಟ್ಟತ್ತೆ, ಅವ್ರ ಅನುಭವಕ್ಕೆ ಬರುತ್ತೆ. ಗಿರೀಶನಿಗೆ ವಿಶೇಷವಾಗಿ ಅವನು ಮೊದಲು ಸಾಷ್ಟಾಂಗ ಪ್ರಣಾಮ ಮಾಡಿ, ಓ ಬನ್ನಿ ಬನ್ನಿ ಇವತ್ತು ಶ್ರೀರಾಮಕೃಷ್ಣ ಕಲ್ಪತರು ಆಗಿದ್ದಾರೆ ಅಂತೇಳಿ ಎಲ್ಲರನ್ನೂ ಕೂಗಿ ಕರೆದು ಎಲ್ಲರೂ ಬಂದು ನಮಸ್ಕಾರ ಮಾಡಿದ್ರು. ಒಬ್ಬೊಬ್ರಿಗೂ ಒಂದೊಂದು ರೀತಿಯಲ್ಲಿ ಶ್ರೀರಾಮಕೃಷ್ಣ ಆಶೀರ್ವದಿಸಿದ್ರು. ಒಂದೊಂದು ರೀತಿಯಲ್ಲಿ ಅಂದರೆ ಆಧ್ಯಾತ್ಮಿಕ ಉದ್ದೀಪನೆಯೂ ಒಂದೊಂದು ರೀತಿಯಲ್ಲಿ. ಒಬ್ರಿಗೆ ಸ್ವಲ್ಪ ಭಾವ ಜಾಗೃತಿ ಹೆಚ್ಚಾಗಿ ಕಣ್ಣಲ್ಲಿ ನೀರು, ಒಬ್ಬರಿಗೆ ಕುಣಿದಾಡಬೇಕು ಅಂತ ಒಬ್ರಿಗೆ ಸ್ಮರಣೆಯಾಗಿ, ಒಬ್ರಿಗೆ ಸುಮ್ಮನೆ ಹಾಗೆ ಸಮಾಧಿ, ಭಾವ ಸಮಾಧಿ ಎಂಬಂತೆ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಆಗತ್ತೆ. ಆದರೆ ವಿಶೇಷ ಏನು ಅಂದರೆ ಈ ದಿನ ಶ್ರೀರಾಮಕೃಷ್ಣ ಎಲ್ಲರಿಗೂ ಆಧ್ಯಾತ್ಮಿಕವಾಗಿ ಹರಿಸಿದ್ದು. ಎಲ್ಲೋ ಒಬ್ಬ ಭಕ್ತ ಬಡವ ಇದ್ದ, ಅವನಿಗೆ ಮಾತ್ರ ಶ್ರೀರಾಮಕೃಷ್ಣರು ಸ್ವಲ್ಪ ಲೌಕಿಕ ಜೀವನಕ್ಕೂ ಕೂಡ ಹರಿಸ್ತಾರೆ. ಕಲ್ಪತರು ನಮ್ಮೆಲ್ಲರಿಗೂ ಗೊತ್ತು. ಕಲ್ಪತರು ಅಂದರೆ ಕೇಳಿದಂತ ಕೊಡುವಂತಹ ವೃಕ್ಷ, ದೇವಲೋಕದ ವೃಕ್ಷ ಅಂತ. ಸೊ ಕೇಳಿಕೆ ಎಲ್ಲರಿಗೂ ಯೋಗ್ಯತೆಯನ್ನು ಅಳೆಯದೆ ಎಲ್ಲರಿಗೂ ಕೊಟ್ಟರು ಶ್ರೀರಾಮಕೃಷ್ಣರು ಅಂಥೇಳಿ ಈ ದಿನ ವಿಶೇಷವಾಗಿ ಆಚರಣೆ. ಆದರೆ ಸತ್ಯವಾಗಿಯೂ ಹೇಳಬೇಕು ಅಂದರೆ ಶ್ರೀರಾಮಕೃಷ್ಣರು ನಿತ್ಯ ಕಲ್ಪತರು, ಪ್ರತಿದಿನವೂ ಅನುಗ್ರಹಿಸ್ತಾರೆ, ಪ್ರತಿದಿನವೂ ಕೃಪೆ ಮಾಡ್ತಾರೆ. ನಮ್ಮಲ್ಲಿ ಆ ಶ್ರದ್ಧೆಯ ಪ್ರಾರ್ಥನೆ ಇರಬೇಕಷ್ಟೆ. ಯಾವತ್ತೋ ಒಂದು ದಿನ ಅನುಗ್ರಹ ಮಾಡಬೇಕಾಗಿಲ್ಲ, ಆದರೆ ಅವತ್ತು ಬಂದವ್ರಿಗೆಲ್ಲ ಮಾಡಿದ್ರು ಅನ್ನೋದಕ್ಕೆ ವಿಶೇಷ. ಇವಾಗ ಬೇರೆ ದಿನಗಳಲ್ಲಿ ಕೇಳಿದವ್ರಿಗೆಲ್ಲ ಮಾಡ್ತಾರೆ. ಆಸ್ಕ್ ಅಂಡ್ ಇಟ್ ಶಲ್ ಬಿ ಗಿವನ್ ಅಂತ ಮಾತು. ಕೇಳಿದವರಿಗೆ, ಯಾಚಿಸಿದವರಿಗೆ ಭಗವಂತನ ಹತ್ರ ಎಲ್ಲ ಇದೆ. ಅವನು ಕೇಳಿದರೆ ಯಾಕೆ ಕೊಡ್ತಾನೋ, ಅವನು ಸುಮ್ಮನೆ ಇರ್ತಾನಂತೆ. ಯಾರು ಕೇಳಿ ಬರ್ತಾರೋ ಅವ್ರಿಗೆ ಮಾತ್ರ ಕೊಡ್ತಾನಂತೆ. ಪೂಜ್ಯ ಸ್ವಾಮಿ ಪುರುಷೋತ್ತಮ ತಮಾಷೆ ಮಾಡೋದು, ಅವನು ಜೆಂಟ್ಲ್ಮೆನ್ನು, ಯಾರ ಜೀವನದಲ್ಲೂ ಇಂಟರ್ಫಿಯರ್ ಆಗೋದಿಲ್ಲ. ತಪ್ಪು ಮಾಡ್ತೀನಿ ಮಾಡು, ಮೋಸ ಮಾಡ್ತೀನಿ ಮಾಡು, ಒಳ್ಳೇದು ಮಾಡ್ತೀನಿ ಮಾಡು, ನಿನ್ನ ಸ್ಮರಣೆ ಮಾಡ್ತೀನಿ ಮಾಡು, ಮಾಡಲ್ಲ ಸರಿ ಅಂತಾನೆ ಎಲ್ಲದಕ್ಕೂ. ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ ಇಂಟರ್ಫಿಯರ್ ಮಾಡೋದಿಲ್ಲ ಅಂದರೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾನೆ. ಉದ್ಧಾರದ ದಾರಿಯನ್ನು ತೋರಿಸ್ಕೊಡ್ತಾನೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ಅವತಾರ ತಾಳಿ ಬರುವುದರ ಮೂಲಕ ಋಷಿ ಮುನಿಗಳ ಶಾಸ್ತ್ರ, ಅವರಿಂದ ರಚಿತವಾದ ಶಾಸ್ತ್ರ ಗ್ರಂಥಗಳ ಮೂಲಕ ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ತೋರಿಸ್ಕೊಡ್ತಾನೆ. ಆಮೇಲೆ ಬಿಟ್ಬಿಡ್ತಾನೆ, ಸ್ವಾತಂತ್ರ್ಯ ಕೊಟ್ಟು ನೀ ಏನು ಬೇಕೋ ಮಾಡು ಅಂತ. ಯಾಕೆ ಅವನು ಹಾಗೆ ಮಾಡಿಬಿಟ್ಬಿಡ್ತಾನೆ ಅಂತ ಹೇಳಿದ್ರೆ ಕರ್ಮಚಕ್ರವನ್ನು ತಿರುಗಿಸ್ಬಿಟ್ಬಿಟ್ಟಿದ್ದಾನೆ. ಸೊ ನೀ ಏನು ಮಾಡ್ತೀಯೋ ಅದರ ಫಲವನ್ನು ಅನುಭವಿಸ್ತೀಯ, ಹಾಗಾಗಿ ನಾನೇನು ಮಧ್ಯೆ ಮಾಡಬೇಕಾಗಿಲ್ಲ ಅಂತ ಅವನು ಸುಮ್ಮನೆ ಇರ್ತಾನೆ ಅಂತ. ಆದರೆ ಯಾರು ಯಾಚಿಸ್ತಾರೋ, ಕೇಳ್ಕೊಳ್ತಾರೋ ಅಲ್ಲಿ ಅವನು ಇಂಟರ್ಫಿಯರ್ ಬರ್ತಾನೆ, ಕೊಡ್ತಾನೆ. ಹಾಗೆ ಶ್ರೀರಾಮಕೃಷ್ಣರು ನಿತ್ಯ ಕಲ್ಪತರು, ಪ್ರತಿದಿನ ಅವರು ಆಶೀರ್ವದಿಸ್ತಾರೆ. ಇದು ಈ ದಿನದ ವಿಶೇಷ ಮಹತ್ವ. ಪ್ರತಿ ವರ್ಷ ಇದನ್ನು ನೋಡ್ತಾ ಇರ್ತೀವಿ. ಆದರೆ ಶ್ರೀರಾಮಕೃಷ್ಣ ಈ ರೀತಿಯಲ್ಲಿ ಅನುಗ್ರಹ ಮಾಡಿದಂಥ ಸಂದರ್ಭಗಳು ಅವ್ರ ಜೀವನದಲ್ಲಿ ಮತ್ತೂ ಕೆಲವು ಇತ್ತೆ. ವಿಶೇಷವಾಗಿ ಅವರು ಆ ಒಂದು ತಮ್ಮ ದಿವ್ಯ ಸ್ವರೂಪದ ಸ್ಥಿತಿಗೆ ಅಲ್ಲಿ ಎಲ್ಲೋ ಒಂದು ಕಡೆ ಚೈತನ್ಯ ಮಹಾಪ್ರಭುವಿನ ಅನುಯಾಯಿಗಳು ಭಜನೆ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲ ಸಾಮಾನ್ಯ ಒಂದು ಆಸನ ಹಾಕಿರ್ತಾರೆ. ಅಲ್ಲಿ ಭಾವಿಸೋದೇನೆಂದರೆ ಸೂಕ್ಷ್ಮ ರೂಪದಲ್ಲಿ ಚೈತನ್ಯ ಮಹಾಪ್ರಭುಗಳು ಅಲ್ಲಿ ಬರ್ತಾರೆ ಅಂತ. ಇನ್ನು ನಮ್ಮ ಆಶ್ರಮದಲ್ಲೆಲ್ಲ ಏಕಾದಶಿಗೆ ರಾಮನ ಭಜನೆ ಮಾಡುವಾಗ ರಾಮಕೃಷ್ಣ ಮಠದಲ್ಲಿ ಒಂದು ಆಸನ ಒಂದು ಸೆಪ್ರೇಟ್ ಪಕ್ಕದಲ್ಲಿ ಹಾಕಿರ್ತಾರೆ. ಯಾಕೆ, ಎಲ್ಲಿ ರಾಮನಾಮ ನಡೆಯುತ್ತೋ ಅಲ್ಲಿ ಮಹಾವೀರ ಆಂಜನೇಯ ಇರ್ತಾನೆ ಅಂತ. ಸೊ ಅವನಿಗೋಸ್ಕರ ಒಂದು ಆಸನ ಇಟ್ಟಿರ್ತೀವಿ. ರಾಮನಾಮ ಕೇಳೋದಕ್ಕೆ ಅವನು ಬರ್ತಾನಂತೆ, ಅವನಿದ್ದೇ ಇರ್ತಾನಂತೆ. ರಾಮನಾಮ ಎಲ್ಲಿ ನಡೆಯುತ್ತೋ ಅಲ್ಲಿ. ಇದನ್ನು ದರ್ಶನ ಕಂಡಿದ್ರು ಸ್ವಾಮಿ ಬ್ರಹ್ಮಾನಂದರು. ಹಾಗಾಗಿನೇ ಅವರು ಇದನ್ನು ಪ್ರಾರಂಭಿಸಿದ್ರು, ಏಕಾದಶಿಯ ದಿನ ರಾಮನಾಮ ಹೇಳೋದು. ಈಗ ಸೊ
ಸೊ ಅಲ್ಲಿ ಚೈತನ್ಯ ಮಹಾಪ್ರಭುವಿಗೋಸ್ಕರ ಒಂದು ಆಸನ ಹಾಕಿದ್ದಾರೆ. ಅದನ್ನು ಬಹಳ ಬಹಳ ಗೌರವದಿಂದ ಬಹಳ ಬಹಳ ಪೂಜ್ಯತೆಯಿಂದ ನಮಸ್ಕಾರ ಮಾಡ್ತಾರೆ ದೂರದಿಂದಲೇ ಅದಕ್ಕೆ, ಯಾಕೆ ಅಲ್ಲಿ ಸೂಕ್ಷ್ಮ ರೂಪದಲ್ಲಿ ಇದ್ದಾರೆ ಅಂತ. ಶ್ರೀರಾಮಕೃಷ್ಣರು ಆ ಒಂದು ಉತ್ಸವಕ್ಕೆ ಹೋದವರು ಇದ್ದಕ್ಕಿದ್ದಾಗ ಆಸನದ ಮೇಲೆ ನಿಂತ್ಕೊಂಡು ಸಮಾಧಿಸ್ಥರಾಗ್ಬಿಟ್ರು. ಸಾಮಾನ್ಯವಾದ ಪಕ್ಷದಲ್ಲಿ ಏನಾಗುತ್ತೆ, ಅಲ್ಲಿದ್ದ ಭಕ್ತರ ಕೋಪ ಬರಬೇಕಿತ್ತು, ಇವ್ರು ಯಾರಪ್ಪ. ಆಗಿನ್ನೂ ನೆನ್ಪಿಟ್ಕೊಳ್ಳಿ, ಆಗಿನ್ನೂ ಜಗತ್ತು ಅವ್ರನ್ನ ಅವತಾರ ವರಿಷ್ಠ ಅಂತ ಗುರುತಿಸಿ ಪೂಜಿಸ್ತಾ ಇದ್ದ ಕಾಲ ಅಲ್ಲ. ಸಂತರು, ಪರಮಹಂಸರು, ಸಾಧಕರು, ಎಸ್ ಅದೆಲ್ಲ ಹೌದು. ಆದರೆ ಚೈತನ್ಯ ಮಹಾಪ್ರಭು ಅವರೆಲ್ಲರ ಪಾಲಿಗೆ ಅವತಾರ ಪುರುಷ. ಸೊ ಅಂಥ ಒಂದು ಆಸನದ ಮೇಲೆ ಇವ್ರು ಬಂದು ನಿಂತ್ಕೊಂಡ್ಬಿಡೋದು ಅಂದರೆ ಏನು? ಆದರೆ ಸ್ವಾರಸ್ಯ ಏನು ಅಂದರೆ ಅವ್ರು ಯಾರೂ ಪ್ರತಿಭಟಿಸಲಿಲ್ಲ. ಅವರೆಲ್ರಿಗೂ ಅನ್ನಿಸ್ತು ಆ ಕ್ಷಣಕ್ಕೆ ಚೈತನ್ಯನೇ ಇವರಲ್ಲಿ ಇದ್ದಾನೆ. ಶಾಂಪುಕುರದಲ್ಲಿ ನಾವು ನೋಡ್ತೀವಿ, ಒಬ್ಬ ಕ್ರಿಶ್ಚಿಯನ್ ಭಕ್ತ, ಪಾದ್ರಿನೋ ಭಕ್ತನೋ, ಅವನಿಗೆ ಶ್ರೀರಾಮಕೃಷ್ಣರು ಯೇಸುಕ್ರಿಸ್ತನಾಗಿ ಕಾಣಿಸ್ಕೊಳ್ತಾರೆ. ಶಾಂಪುಕುರದಲ್ಲಿ ಇದ್ರು ಅಂತ ಹೇಳಿದ್ನಲ್ಲ, ಅಲ್ಲಿ ಶ್ರೀರಾಮಕೃಷ್ಣರಿಗೆ ಯೇಸುಕ್ರಿಸ್ತನಾಗಿ ಕಾಣಿಸ್ಕೊಳ್ತಾರಂತ ನೋಡ್ತೀವಿ. ಅವನೇ ಹೇಳ್ತಾನೆ. ಶಾಂಪುಕುರದಲ್ಲಿ ಇನ್ನೊಂದು ವಿಶೇಷವಾದಂಥ ಘಟನೆ, ಅದರಲ್ಲೂ ನಮ್ಮ ಗಿರೀಶ್ ಚಂದ್ರ ಘೋಷೆ ಒಂದು ರೀತಿಯಲ್ಲಿ ಕಾರಣಕರ್ತ. ಏನು ಅಂತ ಹೇಳಿದ್ರೆ, ಶಾಂಪುಕುರದಲ್ಲಿರುವಾಗ ಶ್ರೀರಾಮಕೃಷ್ಣರು ಮೊದಲು ಇದು ಬರುತ್ತೆ, ಏನು ದುರ್ಗಾಷ್ಟಮಿ. ಅವತ್ತು ಯಾರಿಗೂ ಅಲ್ಲೇನೋ ವಿಶೇಷವಾದ ಆಚರಣೆಗಳು ಇರಲಿಲ್ಲ, ಯಾಕಂದರೆ ರಾಮಕೃಷ್ಣರಿಗೂ ಸ್ವಲ್ಪ ಕಾಯಿಲೆ ಬಂದಿದೆ. ಒಂದಿನ ಇದ್ದಕ್ಕಿದ್ದಾಗ ಸಂಜೆ ಶ್ರೀರಾಮಕೃಷ್ಣರಿಗೆ ವಿಶೇಷವಾದಂತಹ ಏನೋ ಒಂದು ಭಾವ ಉದ್ದೀಪನೆ ಆಗೋಯಿತು. ಸಮಾಧಿ ಸ್ಥಿತಿಗೆ ಏರ್ಬಿಟ್ರು. ಆ ಸಮಾಧಿ ಸ್ಥಿತಿಗೆ ಏರಿದಾಗ ಎಷ್ಟು ನಿಶ್ಚಲರಾಗಿ ನಿಂತಿದ್ದಾರೆ ಅಂತ ಹೇಳಿದ್ರೆ, ಅವರು ನೋಡ್ಕೊಳ್ಳೋದಕ್ಕೆ ಮಹೇಂದ್ರಲಾಲ್ ಸರ್ಕಾರ ಅಂತ ಡಾಕ್ಟರ್ ಬರ್ತಾ ಇದ್ದಾಗ ಅವನು ತೆರೆದ ಕಣ್ಣುಗಳಿಂದ ಸಮಾಧಿ ಸ್ಥಿತಿಯಲ್ಲಿದ್ದಾರೆ ಶ್ರೀರಾಮಕೃಷ್ಣರು. ಈ ಭಾವಚಿತ್ರವೂ ಕೂಡ ಸಮಾಧಿ ಸ್ಥಿತಿಯಲ್ಲೇ ತೆಗೆದಿದ್ದು, ಕಣ್ಣು ತೆರೆದೇ ಇತ್ತು. ಈ ಸಮಾಧಿ ಸ್ಥಿತಿಯಲ್ಲಿ ಶ್ರೀರಾಮಕೃಷ್ಣ ಇರುವಾಗ ಫೋಟೋಗ್ರಾಫರ್ ಬಂದಿರ್ತಾನೆ ಶ್ರೀರಾಮಕೃಷ್ಣರದ್ದು ಭಾವಚಿತ್ರ ಫೋಟೋ ತೆಗಿಯೋದಕ್ಕೆ. ಆಗ ಸ್ವಲ್ಪ ಹಾಕಿ ಕೊಡಿಸಿ ಹೀಗೆ ಕೊಡಿಸಿ ಅಂತ ಫೋಟೋಗ್ರಾಫರ್ ಹೇಳ್ತಾನಲ್ಲ, ನರೇಂದ್ರ ಇರ್ತಾನೆ. ಅವನು ಶ್ರೀರಾಮಕೃಷ್ಣನ ಹಾಕೂಡ್ಸೋದಕ್ಕೆ ಅಂತ ಹೀಗೆ ಹೋಗಿ ಸ್ವಲ್ಪ ಅಲ್ಗಾಡಿಸಿದಾಗ ಶ್ರೀರಾಮಕೃಷ್ಣ ಶರೀರ ಅವನ ಕೈಗೆ ಬಂದ್ಬಿಡುತ್ತೆ. ಅಷ್ಟು ಹಗುರವಾಗಿರುತ್ತೆ ಆ ಸ್ಥಿತಿಯಲ್ಲಿದ್ದಾಗ. ಹೂವಿನಷ್ಟು ಹಗುರವಾಗಿಬಿಟ್ಟಿರುತ್ತಂತೆ ಅವ್ರ ಶರೀರ. ಅವ್ನು ಸರಿ ಮಾಡೋಕ್ಕೋದ ನೋಡ್ತೀವಿ. ಇವನು ಮಹೇಂದ್ರಲಾಲ್ ಸರ್ಕಾರ ಸ್ವಲ್ಪ ವೈದ್ಯ, ಸ್ವಲ್ಪ ವಿಜ್ಞಾನಿಯ ಮನಸ್ಸು, ಅಥವಾ ಸ್ವಲ್ಪ ರ್ಯಾಷನಲಿಸ್ಟ್ ಅಂತ ಏನು ಹೇಳ್ತೀವೋ, ಪ್ರಶ್ನೆ ಮಾಡುವಂಥ ಮನಸ್ಸು. ಅವನು ಶ್ರೀರಾಮಕೃಷ್ಣ ಹೇಳ್ತಾರಲ್ಲ ಒಪ್ಕೊಳ್ತಾ ಇರಲಿಲ್ಲ. ಭಾಳಷ್ಟು ಶ್ರೀರಾಮಕೃಷ್ಣರೊಂದಿಗೆ ಅವನು ವಾದ ಮಾಡ್ತಾ ಇರ್ತಾನೆ, ಇದೆಲ್ಲ ಒಪ್ಪೋದಿಲ್ಲ ಅಂತೇಳಿ. ನರೇಂದ್ರ ಹೇಗೆ ಪ್ರಾರಂಭದಲ್ಲಿ ಮಾಡ್ತಾ ಇದ್ನೋ ಹಾಗೆ ಇವನು ಇದ್ದ ಮಹೇಂದ್ರಲಾಲ್ ಸರ್ಕಾರ. ಆದರೆ ಕೊನೆಗೆ ಅವನು ಒಪ್ಕೊಳ್ಳೇಬೇಕಾದ ಸ್ಥಿತಿ ಬರುತ್ತೆ, ಯಾಕಂದರೆ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದಾನಲ್ಲ ಎಲ್ಲವನ್ನೂ ಕೂಡ. ಅವನು ಶ್ರೀರಾಮಕೃಷ್ಣ ಗಂಟ್ಲಿನ ಕ್ಯಾನ್ಸರ್ ಬಂದಿದೆ, ನೀವು ಯಾರ ಹತ್ರ ಹೆಚ್ಚು ಮಾತಾಡಬಾರ್ದು, ಗಂಟ್ಲಿಗೆ ರೆಸ್ಟ್ ಕೊಡಬೇಕು ಅಂತ ಹೇಳ್ತಾ ಇದ್ದ. ಆದರೆ ತಾನೇ ಬಂದಾಗ ಗಂಟೆಗಟ್ಟಲೆ ರಾಮಕೃಷ್ಣ ಮಾತಾಡಿಸ್ತಾ ಇದ್ದ. ಯಾಕೆ? ಅವರ ಮಾತಿನಲ್ಲಷ್ಟು ಆಕರ್ಷಣೆ, ಅವರ ಮಾತಿನಲ್ಲಷ್ಟು ಸತ್ಯ ದರ್ಶನ. ಏನೋ ಇವ್ರು ಹೇಳೋದು ಸತ್ಯ, ಸರಳವಾದ ಮಾತುಗಳು, ವಚನವಿರದ ಮಾತುಗಳು. ಯಾವ ದೊಡ್ಡ ಶಾಸ್ತ್ರವಾಕ್ಯಗಳನ್ನು ಶ್ರೀರಾಮಕೃಷ್ಣ ಹೇಳೋದಿಲ್ಲ. ಆದರೆ ಪ್ರತಿಯೊಂದು ಮಾತು ಕೇಳುವವರಿಗೆ ಇದು ಹೌದು ಹೌದು ಒಂದು ಮಾತ್ರ ಅನಿಸುತ್ತೆ, ಆ ಥರದ ಮಾತುಗಳು. ಹಾಗಾಗಿ ಅವನೇ ಹೆಚ್ಚೊತ್ತು ಮಾತಾಡಿಸ್ತಾ ಇದ್ದಂತೆ ಶ್ರೀರಾಮಕೃಷ್ಣರೊಂದಿಗೆ. ಅವನು ಆ ದಿನ ನೋಡಬೇಕು ಅಂತ ಶ್ರೀರಾಮಕೃಷ್ಣ ಸಮಾಧಿ ಸ್ಥಿತಿಯಲ್ಲಿ ನಿಂತಿದ್ರೆ ಬಂದು ಹತ್ತಿರದಿಂದ ಅವರನ್ನ ಪರೀಕ್ಷೆ ಮಾಡಿ ಎಲ್ಲ ನೋಡ್ತಾನೆ. ಕಣ್ಣು ಬಿಟ್ಟಿದ್ದಾರಲ್ಲ, ಕಣ್ಣಿನ ಗುಡ್ಡೆಯನ್ನು ಮುಟ್ಟಿ ನೋಡ್ತಾನೋ, ನೋಡೋಣ ಸ್ವಲ್ಪ ಶರೀರ ಪ್ರಜ್ಞೆ ಇದ್ರೂ ಕಣ್ಣು ಮಿಟಕಿಸ್ತಾನೆ ಮನುಷ್ಯ. ಅಷ್ಟು ಪರೀಕ್ಷೆ ಮಾಡ್ತಾನೆ. ಭಕ್ತರಿಗೆಲ್ಲ ಕೋಪ ಬರುತ್ತೆ ಇವ್ನು ಮಾಡೋದು ನೋಡಿ. ಆದರೆ ಇವನಿಗೆ ಪರಮಾಶ್ಚರ್ಯ, ಏನಿದು ಹೀಗೂ ಒಂದು ಇದೆಯಾ? ಕಣ್ಣಿನ ಗುಡ್ಡೆಯನ್ನು ಮುಟ್ಟಿದ್ರೂ ಕೂಡ ಅವ್ರಿಗೆ ಅದರ ಅನುಭವವೇ ಆಗ್ತಿಲ್ಲ. ಅಂದರೆ ಮನುಷ್ಯನ ಮನಸ್ಸು ಸಂಪೂರ್ಣ ಶರೀರ ಭಾವವನ್ನು ಸಂಪೂರ್ಣವಾಗಿ ದಾಟಿ ಬೇರೊಂದು ಸ್ತರದಲ್ಲಿ ಅದು ವಿಹರಿಸ್ತಾ ಇದೆ ಅಲ್ವಾ? ಬೇರೊಂದು ರಾಜ್ಯದಲ್ಲಿ ವಿಹರಿಸ್ತಾ ಇದೆ. ಸಂಪೂರ್ಣ ಶರೀರ ಜ್ಞಾನವೇ ಇಲ್ಲದಂತೆ ಇದೆಯಲ್ಲ, ಹೀಗೂ ಇದೆಯಾ ಅಂತ ಅವನು ಆಶ್ಚರ್ಯಪಡ್ತಾನೆ. ಆಮೇಲೆ ಶ್ರೀರಾಮಕೃಷ್ಣರು ಇದರಿಂದ ಹೊರಗೆ ಬಂದ ಮೇಲೆ ಹೇಳ್ತಾರೆ, ನಾನು ಸಮಾಧಿ ಸ್ಥಿತಿ ಆಗೇನು ಇನ್ನೊಂದೇನಂತ ಹೇಳಿದ್ರೆ, ಅವತ್ತೇ ಈ ಸಂಧಿಕಾಲ ಅಂತಿರುತ್ತೆ. ಸಂಧಿಕಾಲ ಅಂತ ಹೇಳಿದ್ರೆ ಏನು? ದುರ್ಗೆ ಮಹಿಷಾಸುರನನ್ನು ಮರ್ದನ ಮಾಡಿದಂತಹ ಸಮಯ, ಸಪ್ತಮಿ ಅಷ್ಟಮಿಗಳ
ಸಂಜೆ ಅದೆರಡು ಮೀಟ್ ಆಗುತ್ತಲ್ಲ, ಸಪ್ತಮಿ ಮುಗಿದು ಅಷ್ಟಮಿ ಪ್ರಾರಂಭ ಆಗುವ ಕಾಲ. ಆ ಕಾಲದಲ್ಲೇ ಇವ್ರಿಗಾಗಿದೆ. ಇದು ಅವ್ರಿಗೆ ಆಮೇಲೆ ಗೊತ್ತಾಗುತ್ತೆ. ಶ್ರೀರಾಮಕೃಷ್ಣರು ಸಮಾಧಿಸಿದಿಂದ ಇಳಿದ ಮೇಲೆ ಹೇಳ್ತಾರೆ, ಇಲ್ಲಿಂದ ಸುರೇಂದ್ರನ ಮನೆಯವರೆಗೂ ಕೂಡ ಒಂದು ಜ್ಯೋತಿರ್ಮಾರ್ಗ ತೆರೆದುಕೊಂಡದನ್ನು ಕಂಡೆ. ಅವನು ಸುರೇಂದ್ರನಾಥ ಮಿತ್ರ ಅಂತ ಒಬ್ಬ ಭಕ್ತ ಇರ್ತಾನೆ. ಇಲ್ಲಿಂದ ಅಲ್ಲಿಗೆ ಒಂದು ಜ್ಯೋತಿರ್ಮಾರ್ಗ ತೆರೆದುಕೊಳ್ತಂತೆ. ಇವರು ಅಲ್ಲಿ ಕಂಡ್ರಂತೆ ಅದ್ರ ಮೂಲಕ ಏನು, ಅಲ್ಲಿ ತಾಯಿಯ ವಿಗ್ರಹ, ಅಲ್ಲೆಲ್ಲ ಹೆಚ್ಚಿನ ಶ್ರೀಮಂತರೆಲ್ಲ ಅವ್ರ ಮನೆಯಲ್ಲೇ ದುರ್ಗಾ ಪೂಜೆಯನ್ನು ಮಾಡ್ತಾರೆ. ದುರ್ಗೆಯ ಮಣ್ಣಿನ ವಿಗ್ರಹವನ್ನು ಇಟ್ಟು ಅವ್ರವ್ರ ಮನೇಲೆ, ಎಷ್ಟೋ ದೊಡ್ಡ ಶ್ರೀಮಂತರು ಜಮೀನ್ದಾರ ಮನೆಗಳೆಲ್ಲ ಚಂಡಿ ಮಂಟಪ ಅಂತಲೇ ಕಟ್ಟಿಸಿರ್ತಾರೆ. ಪ್ರತಿ ವರ್ಷ ಅಲ್ಲಿ ದುರ್ಗೆಯನ್ನು ಪ್ರತಿಷ್ಠಾಪನೆ ಮಾಡೋದು. ಶ್ರೀರಾಮಕೃಷ್ಣ ಎಷ್ಟೋ ಭಕ್ತರ ಮನೆಗೆ ಹೋಗ್ತಾ ಇದ್ರಲ್ಲ. ಹಾಗೆ ಇವರು ಈಗ ಹೋಗೋಕ್ಕಾಗಿಲ್ಲ, ಆದರೆ ಈ ಜ್ಯೋತಿರ್ಮಾರ್ಗವಾಗಿ ಹೋಗಿ ನೋಡ್ಕೊಂಡಿದ್ದಾರೆ. ಅಲ್ಲಿ ತಾಯಿ ಅವಳನ್ನು, ಅಲ್ಲಿ ವಿಗ್ರಹದಲ್ಲಿರುವಂಥ ಜಗನ್ಮಾತೆ ಈ ಭಕ್ತನ ಉತ್ಕಟೆಯನ್ನು ಕಂಡು ಅವಳಲ್ಲಿ ಆವಿರ್ಭಾವ ಆಗಿದ್ದಾಳೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಅವಳಲ್ಲಿ ಆ ವಿಗ್ರಹದಲ್ಲಿ ಆವಿರ್ಭಾವ ಆಗಿದ್ದಾಳೆ. ಅವಳ ಹಣೆಗಣ್ಣಿನಿಂದ ಬೆಳಕಿನ ಕಿರಣಗಳು ಹೊಮ್ಮಿದ್ದನ್ನೂ ನಾನು ನೋಡಿದೆ, ಮೂರನೇ ಕಣ್ಣು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮನೆಯ ಮುಂಭಾಗದ ಹಜಾರದಲ್ಲಿ ದೀಪಮಾಲೆಯನ್ನೂ ಹಚ್ಚಿಡಲಾಗಿದೆ. ಒಳಗೆ ದೇವಿಯ ಮುಂದೆ ಕುಳಿತು ಸುರೇಂದ್ರ ವ್ಯಾಕುಲ ಹೃದಯದಿಂದ ಅಮ್ಮ ಅಮ್ಮ ಅಂತ ಕೂಗುತ್ತಾ ರೋಧಿಸುತ್ತಿದ್ದಾನೆ. ನೀವೆಲ್ಲ ಈಗಲೇ ಅವನ ಮನೆಗೆ ಹೋಗಿ ನಿಮ್ಮನ್ನೆಲ್ಲ ನೋಡಿದರೆ ಅವನಿಗೆ ಎಷ್ಟೋ ಸಮಾಧಾನವಾಗುತ್ತದೆ ಅಂತ ಹೇಳಿದ್ರು. ಇದನ್ನು ಕೇಳಿ ಎಲ್ರಿಗೂ ಕುತೂಹಲ ಹೆಚ್ಚಾಯಿತು. ನರೇಂದ್ರನಿಗೆಲ್ಲ ಅಂತೂ ಇದನ್ನೊಂದು ಸ್ವಲ್ಪ ಪರೀಕ್ಷೆ ಮಾಡೋಕ್ಕೊಂದು ಇದಾಯ್ತಲ್ಲ. ಎಲ್ಲರೂ ಅಲ್ಲಿ ಹೋಗಿ ನೋಡ್ತಾರೆ. ಕೆಲವರು ನೋಡಿದ್ರೆ ಶ್ರೀರಾಮಕೃಷ್ಣರು ವಿವರಿಸಿದಂಥ ದೃಶ್ಯ ಹಾಗೆಯೇ ಕಾಣಿಸುತ್ತೆ. ಸುರೇಂದ್ರ ಹಾಗೆ ಕೂತು ಅವನ ಮನೆ ಮುಂದೆ ದೀಪಮಾಲೆ ಇರುತ್ತೆ. ಶ್ರೀರಾಮನು ಅಲ್ಲೇ ಕೂತು ಹಾಗೆ ಅಮ್ಮ ಅಮ್ಮ ಅಂತ ಕಣ್ಣೀರಿಡ್ತಾ ಇರ್ತಾನೆ. ಇದಾದ ಕೆಲ ದಿನಗಳಾದ ಮೇಲೆ ಕಾಳಿ ಪೂಜೆ, ದೀಪಾವಳಿ ಅಮಾವಾಸ್ಯೆಯ ದಿನ. ಆ ದಿನ ಶ್ರೀರಾಮಕೃಷ್ಣರೇ ಹೇಳಿದ್ರಂತೆ, ಕಾಳಿ ಪೂಜೆ ಮಾಡೋಣ, ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಸಣ್ಣ ಪ್ರಮಾಣದಲ್ಲಿ ಮಾಡೋಣ, ವ್ಯವಸ್ಥೆ ಮಾಡಿ ಅಂತ ಹೇಳಿದರು. ಸೊ ಭಕ್ತರೆಲ್ಲ ಅದಕ್ಕೆ ಬೇಕಾಗುವಂತೆ ಯಾವ ಥರ ಮಾಡಬೇಕು ಅಂತ ಗೊತ್ತಿಲ್ಲ, ಏನೋ ಹೇಳಿದ್ದಾರೆ ಶ್ರೀರಾಮಕೃಷ್ಣ ಅಂತ ಹೇಳಿ ಸ್ವಲ್ಪ ಹಣ್ಣು ಹೂವು ಧೂಪ ದೀಪ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಮತ್ತು ಎಲ್ಲರೂ ತೆಗೆದುಕೊಂಡು ಬಂದಿದ್ದಾರೆ. ಭಜನೆ ಕೀರ್ತನೆ ಎಲ್ಲ ನಡೆದಿದೆ. ಶ್ರೀರಾಮಕೃಷ್ಣರು ಸ್ಥಿರಭಾವದಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವ್ರನ್ನ ಕೇಳಬೇಕು, ಯಾವ ಥರ ಪೂಜೆ ಮಾಡಬೇಕು, ಏನು ಮಾಡಬೇಕು ಅಂತ ಅವ್ರಿಗೆ ಕೇಳಬೇಕಾಗಿದೆ. ಆದರೆ ಅವ್ರಿಗೆ ಬಾಹ್ಯ ಪ್ರಜ್ಞೆ ಇಲ್ಲ, ಸಂಪೂರ್ಣ ಸಮಾಧಿಸ್ಥರಾಗಿ. ಗಿರೀಶ ಕೂಡ ಭಕ್ತರಲ್ಲಿದ್ದ. ಅನೇಕ ಭಕ್ತರು, ರಾಮಚಂದ್ರ, ಮಹೇಂದ್ರ, ದೇವೇಂದ್ರ, ಚುನಿಲಾಲ, ಬಿಹಾರಿ, ರಾಖಾಲ, ನಿರಂಜನ, ಶರತ್ಚಂದ್ರ ಎಲ್ಲರೂ ಇದ್ದಾರಂತೆ ಇಲ್ಲಿ. ಶ್ರೀರಾಮಕೃಷ್ಣ ಕುಳಿತಿರೋದನ್ನು ನೋಡಿ ಗಿರೀಶನಿಗೆ ಏನೋ ಒಂದು ಮತ್ತೆ ತೀವ್ರವಾದಂಥ ಒಂದು ಆಲೋಚನೆ ಬಂದ್ಬಿಡ್ತು. ಏನು, ಶ್ರೀರಾಮಕೃಷ್ಣ ತಮಗೋಸ್ಕರ ಕಾಳಿ ಪೂಜೆ ಮಾಡಬೇಕಾಗಿದೆಯೇ, ಯಾಕೆ ತಗೊಂಬ ಅಂದರು? ಈ ಕಾಲದಲ್ಲಿ ಶ್ರೀರಾಮಕೃಷ್ಣರಿಗೆ ಏನೂ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪೂಜೆಗಳನ್ನೆಲ್ಲ ಮಾಡಿ ಆಗೋಯ್ತು. ಅವ್ರ ಕೈಯಲ್ಲಿ ತಾಯಿಗೋಸ್ಕರ ತರ್ಪಣ ಬಿಡೋಣ ಅಂದರೆ ಕೈಯಲ್ಲಿ ನೀರು ನಿಲ್ತಾ ಇರಲಿಲ್ಲ. ಬೆರಳು ಸಂದಿ ಹೊಟ್ಟೋಗೋದು ನೀರು. ತರ್ಪಣ ಕೂಡ ಕೊಡೋಕ್ಕಾಗೋದಿಲ್ಲ ಅವ್ರಿಗೆ, ಯಾಕೆಂದರೆ ಅವರು ಕರ್ಮವನ್ನು ಮೀರಿದ್ದಾರೆ, ಕರ್ಮಾತೀತರಾಗಿದ್ದಾರೆ. ಅವರಿಂದ ಯಾವುದೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವನು ಜಿಜ್ಞಾಸೆ, ರಾಮಕೃಷ್ಣ ಯಾಕೆ ತರಿಸಿದ್ರು? ಅವ್ರಿಗೆ ಏನಾದರೂ ಕಾಳಿ ಪೂಜೆ ಮಾಡಿ ಅವರೇನೋ ಪಡ್ಕೋಬೇಕು, ಅವ್ರ ಕೃಪೆಗೆ ಪಾತ್ರರಾಗಬೇಕು ಅನ್ನೋ ಸ್ಥಿತಿ ಇದೆಯಾ? ಅವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅವ್ರ ಮನಸ್ಸಿನಲ್ಲಿ ಆತ್ಮಸಂತೋಷಕ್ಕಾಗಿ ಹಾಗೆ ಮಾಡುವ ಇಚ್ಛೆ ಇದ್ದಿತ್ತು ಎಂದೇ ಇಟ್ಕೊಂಡ್ರು. ಈಗ ಅವರು ಸ್ಥಿರವಾಗಿ ಕುಳಿತಿರೋದಾದರೂ ಯಾಕೆ ಹೀಗೆ ಕೂತ್ಕೊಂಡಿದ್ದಾರೆ? ವಿಶೇಷವಾಗಿ ಎಷ್ಟೊತ್ತು ನೋಡ್ತಾರೆ ಭಕ್ತರು. ಹಾಗಾದರೆ ತಮ್ಮ ಶರೀರವೆಂಬ ಜೀವಂತ ಮೂರ್ತಿಯಲ್ಲಿ ಜಗನ್ಮಾತೆಯನ್ನು ಪೂಜಿಸಿ ಭಕ್ತರು ಧನ್ಯರಾಗಲಿ ಎಂದಿರಬಹುದೇ? ಇವನು ನೋಡಿ ಏನೋ ಆಲೋಚನೆ, ಭಾವ ಸಮೃದ್ಧಿ ಅವನಲ್ಲಿ. ಒಂದಲ್ಲ ಒಂದೇನೋ ಭಾವನೆ ಬರ್ತಾ ಇರುತ್ತೆ. ಹೌದು, ಇದೇ ಸರಿ, ಇದೇ ಖಂಡಿತ ಅಂದ್ಕೊಂಡು ಅವ್ನು ಸುಮ್ಮನೆ ಇರ್ತಾನೆ. ಅಂದ್ಕೊಂಡಿದ ತಕ್ಷಣ ಏನು ಮಾಡ್ತಾನೆ, ಅಲ್ಲಿದ್ದಂಥ ಹೂವನ್ನು ತೆಗೆದುಕೊಂಡು ಶ್ರೀರಾಮಕೃಷ್ಣರ ಪಾದಕ್ಕೆ ಅರ್ಪಿಸ್ಬಿಟ್ಟ. ಜೈ ಮಾ ಇವರೇ ಕಾಣಿ ಅಂತ. ಅಲ್ಲಿದ್ದ ಭಕ್ತರು ಅದೇ ಪ್ರೇರಣೆಯನ್ನು ಪಡ್ಕೊಂಡು ಮಾಡಿದ್ರು. ಅಷ್ಟರಲ್ಲಿ ಶ್ರೀರಾಮಕೃಷ್ಣರನ್ನು ಗಮನಿಸಿದ್ರೆ ಅವರಲ್ಲಿ ಪರಿವರ್ತನೆ ಆಗಿಬಿಟ್ಟಿದೆ. ಶ್ರೀರಾಮಕೃಷ್ಣರು ಎದ್ದು ನಿಂತ್ಕೊಂಡ್ಬಿಟ್ಟಿದೆ. ಸಂಪೂರ್ಣವಾಗಿ ಅವರು ರೋಮ ನಿಮಿರಿ ನಿಂತಿದೆ ಅಂತೆ. ಮುಖಮಂಡಲದಲ್ಲಿ ದಿವ್ಯವಾದ ಕಾಂತಿ ಹೊರಸೂಸ್ತಾ ಇದೆ. ಕೈಗಳೆರಡೂ ಕೂಡ ಕಾಳಿಯಂತೆ ವರಾಭಯ ರೂಪದಲ್ಲಿ ಶ್ರೀರಾಮಕೃಷ್ಣ ನಿಂತಿದ್ದಾರೆ.
ಯುಗಾವತಾರದಲ್ಲಿ ಈ ಅಧ್ಯಾಯವನ್ನು ವರಾಭಯಕರ ಅಂತಲೇ ಆ ಅಧ್ಯಾಯದ ಹೆಸರು. ಇದು ವರ ಕೊಡುವುದು ಹಸ್ತ, ಕೆಳಗಡೆ ಇರೋದು ಹೀಗೆ ಅಭಯ ನೀಡುವ ಹಸ್ತ. ಶ್ರೀರಾಮಕೃಷ್ಣರು ವರಾಭಯ ಮುದ್ರೆಗಳಲ್ಲಿ ನಿಂತ್ಕೊಂಡಿದ್ದಾರಂತೆ. ಅವರ ಮುಖಮಂಡಲದಿಂದ ದಿವ್ಯ ಕಾಂತಿ ಹೊರಸೂಸ್ತಾ ಇದೆ. ಅವರೊಳಗೆ ದೇವಿಯ ಆವಾಹನೆ ಆಗಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಆದರೆ ಗಾಢ ಸಮಾಧಿಯಲ್ಲಿದ್ದಾರೆ, ಕಿಂಚಿತ್ತು ಬಾಹ್ಯ ಪ್ರಜ್ಞೆ ಇಲ್ಲ. ಅಲ್ಲಿದ್ದಂತೆ ಎಲ್ಲ ಭಕ್ತರಿಗೂ ಕೂಡ ಬಹಳ ಆಶ್ಚರ್ಯ ಆಯ್ತಂತೆ. ಅದು ಅವ್ರಿಗೆ ಅರ್ಥ ಆಗತ್ತೆ, ನಮಗೇನು ಅರ್ಥ ಆಗುತ್ತೆ. ಕಾಣ್ತಾ ಇದ್ದಾರಲ್ಲ ಆ ಬದಲಾವಣೆಯನ್ನು ಕಂಡು ಅದನ್ನು ನೋಡಿ ಅವರು ಕೂಡ ಎಲ್ಲರೂ ಅದನ್ನೇ ಮಾಡಿದ್ರು. ಅಲ್ಲಿದ್ದಂಥ ಹಣ್ಣನ್ನೆಲ್ಲ ತಂದು ಶ್ರೀರಾಮಕೃಷ್ಣರಿಗೆ ಅರ್ಪಿಸಿದ್ರು. ಎಲ್ಲರೂ ಪ್ರಣಾಮ ಮಾಡಿದ್ರು, ಜಯಘೋಷ ಮಾಡಿದ್ರು, ಗಾಯನ ಮಾಡಿದ್ರು. ಎಷ್ಟೊತ್ತು ಆ ಕೋಣೆಯಲ್ಲಿ ಅದೇ ಒಂದು ಭಾವ ಇತ್ತಂತೆ. ಆಮೇಲೆ ಶ್ರೀರಾಮಕೃಷ್ಣರು ಮೆಲ್ಲಗೆ ಬಾಹ್ಯಾವಸ್ಥೆಗೆ ಬರ್ತಾರೆ. ಭಕ್ತರು ಕೊಟ್ಟಿದ್ದು ಸಿಹಿ ತಿಂಡಿಗಳನ್ನು ಸ್ವೀಕರಿಸ್ತಾರೆ. ಒಂದು ಸ್ವಲ್ಪ ತಿಂದಮೇಲೆ ಹೇಳ್ತಾರೆ, ನಿಮ್ಮ ಭಕ್ತಿ ಜ್ಞಾನಗಳು ವರ್ಧಿಸಲಿ ಅಂತ ಹೇಳಿದ್ರು. ಎಲ್ಲರನ್ನು ಹರಿಸಿದರು. ಸೊ ಕಾಳಿ ಪೂಜೆಯ ದಿನ ಶ್ರೀರಾಮಕೃಷ್ಣರಿಗೇ ಇವರೆಲ್ಲ ಪೂಜೆಯನ್ನು ಸಲ್ಲಿಸಿದ್ರು. ಕಾಳಿ ಮಾತೆಯಾಗಿ ಅವರು ವರಾಭಯಗಳನ್ನು ತೋರಿಸಿ ನಿಮ್ಮೆಲ್ಲರೂ ಕೂಡ ಜ್ಞಾನ ಭಕ್ತಿ ಲಭಿಸಲಿ, ವರ್ಧಿಸಲಿ ಅಂತ ಆಶೀರ್ವದಿಸಿದ್ರು ಅಂತ ನಾವು ನೋಡ್ತೀವಿ. ಸೊ ಕಲ್ಪತರುವಾಗಿ ಅವರು ಯಾವ್ಯಾವ ದಿನ ಯಾವ್ಯಾವ ರೂಪದಲ್ಲಿ ಎಲ್ಲೆಲ್ಲ ಹರಿಸಿದ್ದಾರೋ ಎಷ್ಟು ಗೊತ್ತು ನಮಗೆ. ಬೇಕಾದಷ್ಟು ಘಟನೆಗಳನ್ನು ನೋಡ್ತೀವಿ ನಾವು. ಇನ್ನು ದಾಖಲಾಗದೇ ಇರುವಂಥ ಎಷ್ಟು ಘಟನೆಗಳಿವೆಯೋ ಇನ್ಯಾರಿಗೆ ಗೊತ್ತು, ಹೌದಲ್ವಾ? ಆದರೆ ಇವತ್ತು ಒಂದು ವಿಶೇಷವಾಗಿ ಇದನ್ನೆಲ್ಲ ಸ್ಮರಣೆ ಮಾಡೋದಕ್ಕೊಂದು ಅವಕಾಶ. ಆದರೆ ಈ ಘಟನೆ ಆದಮೇಲೆ ಶ್ರೀಮಾತೆಯವ್ರಿಗೆ ವಿಷಯ ಗೊತ್ತಾದಾಗ ಅವ್ರು ಸ್ವಲ್ಪ ಉದ್ಗರಿಸ್ತಾರೆ. ಏನು ಅಯ್ಯೋ ಭಕ್ತಿ ಮಾಡಬಾರ್ದಿತ್ತು ಅಂತ. ಯಾಕೆ? ಯಾವಾಗ ಶರೀರದಲ್ಲಿರುವಂಥವ್ರಿಗೇ ಪೂಜೆ ಮಾಡ್ತಾರೋ ಇನ್ನೂ ಅವರ ಶರೀರವನ್ನು ಅವರು ತ್ಯಾಗ ಮಾಡುವ ಸಮಯ ಹತ್ತಿರ ಬಂದಿದೆ ಅನ್ನೋದೊಂದು ಸೂಚನೆ ಅದು ಅಂತ. ಕಾಳಿ ಪೂಜೆ ಆದಮೇಲೆ ಶ್ರೀರಾಮಕೃಷ್ಣರು ಒಂದು 8-9 ತಿಂಗಳು ಇರ್ತಾರೆ ಅನಿಸುತ್ತಷ್ಟೇ, ದೇಹ ತ್ಯಾಗ ಮಾಡಿಬಿಡ್ತಾರೆ. ಆದರೆ ಅವತ್ತು ಆ ಭಕ್ತರಿಗೆ ಬಂದಂಥ ಪ್ರೇರಣೆ, ಆ ಮೂಡಿದಂಥ ಪ್ರೇರಣೆ, ಇದನ್ನೆಲ್ಲ ನೋಡಿದಾಗ ಒಂದು ಕಡೆ ಗಿರೀಶನ ಪಾತ್ರ ಎಷ್ಟು ಮುಖ್ಯ ಅಂತ ಅನಿಸುತ್ತೆ. ರಾಮಕೃಷ್ಣ ಮಹಿಮೆಯನ್ನು ಎಲ್ಲರಿಗೂ ಮನಗಾಣಿಸುವಲ್ಲಿ ಎಷ್ಟೋ ಸತಿ ಮನಗಂಡರೂ ಕೂಡ ಹಿಂಜರಿಕೆ ಇರುತ್ತೆ. ಜೀವಂತವಾಗಿ ಎದುರಿಗೆ ನೋಡ್ತಾ ಇರುವಾಗ ಇರ್ಬೋದೋ ಇಲ್ವೋ, ಯಾರೇನು ಅಂದ್ಕೊಳ್ತಾರೋ ಅನ್ನೋದು ಅನ್ಸತ್ತೋ ಇಲ್ವೋ, ಸ್ವಲ್ಪ ಹಿಂಜರಿಕೆ. ನನಗೆ ಎಷ್ಟೋ ಸತಿ ಎಲ್ಲೋ ಏನೋ ಒಂದು ಮಾಡ್ಬೇಕನ್ಸಿದ್ರು ಕೂಡ ಎಲ್ಲೋ ಒಂದು ಹೆಸರು ಜೋರಾಗಿ ಸ್ವಲ್ಪ ದೇವರ ಹೆಸರು ಹೇಳ್ಬೇಕನ್ನೋ ಸಂಕೋಚ ಪಟ್ಕೋತೀವಿ. ಸ್ವಲ್ಪ ಉತ್ತರ ಭಾರತಕ್ಕೆ ಹೋಗಿ ಬಂದವರು ಸ್ವಲ್ಪ ಸಂಕೋಚ ಕಡಿಮೆ ಇರುತ್ತೆ. ಯಾಕಂದರೆ ಅಲ್ಲಿ ನಮ್ಮ ದಕ್ಷಿಣ ಭಾರತ ಥರ ಅಲ್ಲ, ಅವರೆಲ್ಲ ಸ್ವಲ್ಪ ಗಿರೀಶನಂತ ಭಕ್ತರು. ಕಾಶಿಗೆ ಹೋಗಿ ನೋಡ್ಬೇಕು ನೀವು, ಎಲ್ಲರೂ ಕೂಗ್ತಾ ಇರ್ತಾರೆ ಹರ ಹರ ಮಹಾದೇವ್ ಅಂತ. ಎಲ್ಲರೂ ಅವ್ರವ್ರ ಪಾಡಿಗೆ. ನಾವು ಸ್ವಲ್ಪ ಇಲ್ಲಿ ನೋಡ್ತೀವಲ್ಲ, ತಿರುಪತಿಲಿ ನೋಡ್ತೀವಿ, ಎಲ್ಲರೂ ಕೂಡ ಗೋವಿಂದ ಗೋವಿಂದ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಅರೆ ಗುಂಪಿನಲ್ಲಿ ಹೇಳ್ಬಿಡ್ತೀವಿ, ವೈಯಕ್ತಿಕವಾಗಿ ಎಲ್ಲೋ ಸಂಕೋಚ ಇನ್ನೂ ಇರುತ್ತೆ ನಮಗೆ. ಗಿರೀಶನಲ್ಲಿ ಅದಿಲ್ಲ. ತಪ್ಪೋ ಸರಿಯೋ, ಯಾರೇನು ಅಂದ್ಕೊಳ್ತಾರೋ ಬಿಡ್ತಾರೋ ನಮ್ಗೆ ಬೇಕಾಗೇ ಇಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಈ ನನಗಂತೂ ಇವಾಗ ಅನ್ನಿಸ್ತಾ ಇದೆ ಶ್ರೀರಾಮಕೃಷ್ಣರೇ ನನಗೆ ಕಾಳಿ, ನಾನು ಮಾಡಿಬಿಡ್ತೀನಿ ಅಂತ. ಅಷ್ಟ ಬಂಧನಗಳಲ್ಲಿ ಲಜ್ಜೆ ಕೂಡ ಒಂದು. ಅದನ್ನು ಅಷ್ಟಪಾಶಗಳು ಅಂತೀವಿ. ಅಷ್ಟಪಾಶಗಳಲ್ಲಿ ಲಜ್ಜೆ ಕೂಡ ಒಂದು. ಅದನ್ನು ಮೀರಿದ್ರೆ ಮಾತ್ರ ಭಗವಂತ ಸಿಗೋದಂತೆ. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿದ್ದಾಗ ಅನೇಕ ಭಕ್ತರು ಬಂದು ಕುಳಿತಿರ್ತಾರೆ. ಶ್ರೀರಾಮಕೃಷ್ಣ ಎಲ್ಲರಿಗೂ ಯಾರಿಗೂ ಹಾಡು ಹೇಳಿ ಅಂತ ಕೇಳ್ತಾರೆ. ಎಷ್ಟೋ ಜನ ಹಾಡು ಬರುವವರು ಕೂಡ ಸ್ವಲ್ಪ ಹಿಂಜರಿತಾರೆ. ಕೇಳಿದಾಗ ವಿಶೇಷವಾಗಿ ಎಲ್ಲರ ಗಮನ ಇರುತ್ತಲ್ಲ, ಹಾಡು ತಪ್ಪಾಗಿಬಿಡುತ್ತೇನೋ, ಶ್ರುತಿ ತಪ್ಪುತ್ತೇನೋ. ಆಗ ಅಲ್ಲೊಬ್ಬ ಮಹಿಳೆ, ಅವಳಿಗೆ ಹಾಡೋಕ್ಕೂ ಬರಲ್ಲ, ಕೊನ್ನಗರದವಳು ಅನಿಸುತ್ತೆ ನನಗೆ ನೆನಪಿದ್ರೆ ಸರಿಯಾಗಿ. ಆ ಮಹಿಳೆಗೆ ಹಾಡೋಕ್ಕೆ ಬರಲ್ಲ, ಅಪಶ್ರುತಿ. ಅರೆ ಶ್ರೀರಾಮಕೃಷ್ಣ ಕೇಳಿದ್ರು ಹಾಡಬೇಕಷ್ಟೇ. ಈಗ ಅವಳು ಸರಳತೆ ಏನು, ಶ್ರೀರಾಮಕೃಷ್ಣ ಕೇಳಿದ್ದಾರೆ ಹಾಡಬೇಕು. ಅವಳು ಸ್ವಲ್ಪ ಧ್ವನಿಯೂ ಅಷ್ಟು ಚೆನ್ನಾಗೇನಿಲ್ಲ, ಅವನು ಸ್ವಲ್ಪ ಕೀರಲ್ ಧ್ವನಿಯಲ್ಲೇ ಹಾಡ್ತಾಳವಳು. ಶ್ರೀರಾಮಕೃಷ್ಣ ಅದನ್ನು ಆಸ್ವಾದಿಸ್ತಾಳೆ. ಸ್ವಯಂ ಶ್ರೀರಾಮಕೃಷ್ಣ ಅದ್ಭುತವಾಗಿ ಹಾಡ್ತಾ ಇದ್ರು. ದೇವದುರ್ಲಭ ಕಂಠ. ನರೇಂದ್ರನ ಭಜನೆಯನ್ನು ಕೇಳೋರು, ಎಂತೆಂಥ ಕೀರ್ತನಕಾರರ ಭಜನೆಗಳನ್ನೆಲ್ಲ ಅವ್ರು ಕೇಳಿರೋರು. ಆದರೆ ಈ ಯಾರೋ ಒಬ್ಬ ಸಾಮಾನ್ಯ ಮಹಿಳೆ ಹಾಡೋದನ್ನು ಕೇಳಿ ಆನಂದಿಸಿ ಹೇಳ್ತಾರೆ, ಅವಳು ಮಾಡಿದ್ದೇ ಸರಿ.
ಭಗವಂತನೇ ಕೇಳಿದಾಗ ನಾವು ಮತ್ತೆ ಲಜ್ಜೆ ಬಂಧನದಲ್ಲಿ ಸಿಕ್ಕಾಕೊಂಡ್ರೆ ದುರದೃಷ್ಟ ಆದೀತದು ಅಲ್ವಾ. ಸೊ ಲಜ್ಜೆಯನ್ನು ಮೀರಬೇಕು. ಗಿರೀಶನಲ್ಲಿ ನಾವು ಇದನ್ನು ನೋಡ್ತೀವಿ, ಧೈರ್ಯಶಾಲಿ ಅವನಿಗೆ ಹಿಂಜರಿಕೆ, ಲಜ್ಜೆ, ಭಯ, ಅಸೂಯೆ ಯಾವುದೂ ಇಲ್ಲ ಅವನಿಗೆ. ನಮ್ಮ ಇದೊಂದು ಪಾಠ ಆಧ್ಯಾತ್ಮಿಕ ಜೀವನಕ್ಕೂ ಮುಖ್ಯ. ಲೌಕಿಕ ಜೀವನ ನಡೆಸುವಾಗಲೂ ಕೂಡ ನಾವು ಹೇಳ್ತೀವಿ, ಇದನ್ನು ಗಮನಿಸ್ಬೇಕೇನು, ನಾವು ಎಲ್ಲರ ಅಭಿಪ್ರಾಯಕ್ಕೆ ಬಹಳ ಮನ್ನಣೆ ಕೊಡ್ತೀವಿ. ಅದು ಅಗತ್ಯವೇ ಇಲ್ಲ. ಯಾರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು? ಕೇವಲ ನಮ್ಮ ಇಷ್ಟದೇವತೆ. ನಾವು ಮಾಡುವಂಥ ಕೆಲಸ ಕಾರ್ಯಗಳು, ನಮ್ಮ ಆಲೋಚನೆ ಭಾವನೆಗಳು, ನಮ್ಮ ಮಾತುಕತೆಗಳು, ಇದೆಲ್ಲವೂ ಕೂಡ ಯಾರು ಸುಪ್ರೀತರಾಗಬೇಕು? ನಮ್ಮ ಇಷ್ಟದೇವತೆ ಅಷ್ಟೇ. ಭಗವಂತ, ತಾಯಿ ಜಗನ್ಮಾತೆ, ಅವಳು ಸುಪ್ರೀತಳಾದರೆ ಸಾಕು. ಇನ್ಯಾರಿಗೋ ಏನೋ ಆಗಲಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಏನು ಮಾಡ್ತೀರಿ? ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದಕ್ಕೆ ಎಷ್ಟೋ ತಲೆ ಕೆಡಿಸ್ಕೊಂಡು ದಿನಗಟ್ಟಲೆ ಹೋಗ್ತಾ ಇರ್ತಾರೆ. ಅದು ಅಲ್ಲೂ ಅವ ವ್ಯರ್ಥ, ಅದೆಲ್ಲ ವ್ಯರ್ಥ. ಅದು ಭಗವಂತ ಒಪ್ಪುವಂತೆ ನಾವು ಬದುಕಿದ್ರೆ ಸಾಕು. ಭಗವಂತ ಏನನ್ನು ಗಮನಿಸ್ತಾನೆ? ಅಂತರಂಗವನ್ನು. ಎಲ್ಲ ಚಟಗಳಿಗೆ ಬಲಿಯಾದಂಥ ಗಿರೀಶನ ಅಂತರಂಗವನ್ನು ಶ್ರೀರಾಮಕೃಷ್ಣರು ನೋಡಿದ್ರು. ಹೊರಗಡೆ ನೋಡಿದ್ರೆ ಅವನು ದೂರ ಇಡಬೇಕಿತ್ತು ಅವರು. ಅವನ ಥಿಯೇಟ್ರಿಗೆ ಹೋಗಿ ಶ್ರೀರಾಮಕೃಷ್ಣರು ನಾಟಕಗಳನ್ನು ನೋಡಿ ಬಂದರು. ಎಲ್ಲ ದೇವರಿಗೆ ಸಂಬಂಧಪಟ್ಟಂಥ ನಾಟಕಗಳು, ಪುರಾಣಗಳಿಗೆ ಸಂಬಂಧಪಟ್ಟಂಥ ನಾಡು. ಆದರೆ ಆ ಕಾಲದಲ್ಲಿ ಯಾರೂ ಕೂಡ ಈ ಥಿಯೇಟ್ರ್ಗಳಿಗೆ ಹೋಗ್ತಾ ಇರಲಿಲ್ಲ. ಸಭ್ಯರು, ಅದರಲ್ಲೂ ಸಂತರು ಸಾಧು ಸತ್ಪುರುಷರು ಹೋಗಿ ನಾಟಕ ನೋಡೋ ಕಲ್ಪನೆಯೇ ಇರಲಿಲ್ಲ. ಶ್ರೀರಾಮಕೃಷ್ಣರಿಂದಲೇ ಪ್ರಾರಂಭ ಆಗಿದ್ದದು ಒಂದು ರೀತಿ. ಚೈತನ್ಯ ಲೀಲಾ ನಾಟಕ, ಪ್ರಹ್ಲಾದನ ನಾಟಕ ಎಲ್ಲ ನೋಡೋಕೆ ಶ್ರೀರಾಮಕೃಷ್ಣ ಹೋಗ್ತಾರೆ. ಏನನ್ನು ನೋಡಿದ್ರು? ಅಂತರಂಗವನ್ನು. ಸೊ ಈ ಅಂತರಂಗವನ್ನು ಶುಚಿಯಾಗಿಟ್ಕೊಳ್ಳೋದು, ಶುದ್ಧವಾಗಿಟ್ಕೊಳ್ಳೋದು ಇದೆಯಲ್ಲ, ಇದು ಬಹಳ 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 ಮುಖ್ಯ. ಪರಮಾತ್ಮ ಒಳಗೆ ಅಂತರಂಗದಲ್ಲೇ ಇರ್ತಾನೆ. ಹಾಗಾಗಿ ಅವನ ಒಳಗಡೆ ಎಲ್ಲವೂ ಗೊತ್ತಾಗ್ತಾ ಇರುತ್ತೆ. ಜಗತ್ತಿನಿಂದ ಅಂತರಂಗವನ್ನು ಮುಚ್ಚಿಡ್ಬೋದು, ಆದರೆ ಪರಮಾತ್ಮನಿಂದ ಏನನ್ನು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಅವನೊಳಗೆ ಇರುವಾಗ, ಅವನಿಗೆಲ್ಲವೂ ಸುಸ್ಪಷ್ಟವಾಗಿರುವಾಗ, ನಮ್ಮ ಜೀವನದಲ್ಲಿ ಯಾವಾಗಲೂ ನಮ್ಮ ಗಮನ ಎಲ್ಲಿರಬೇಕು? ಮಾತು, ಮನಸ್ಸು, ಕೃತಿಗಳನ್ನು ಒಂದಾಗಿಸಿಕೊಳ್ಳುವಲ್ಲಿ. ಅದೇ ಶೀಲದ ಶಕ್ತಿಯ ಒಂದು ರಹಸ್ಯ, ಅಥವಾ ಅದೇ ಚಾರಿತ್ರ್ಯದ ರಹಸ್ಯ, ಅದೇ ಭಗವಂತನನ್ನು ಉಳಿಸ್ಕೊಳ್ಳೋದಕ್ಕಿರುವಂಥ ರಹಸ್ಯ, ಅದೇ ಆಧ್ಯಾತ್ಮಿಕ ಮಾರ್ಗದ ಸಾಧನೆಗೆ ಬೇಕಾಗಿರುವಂಥ ಒಂದು ಬೆಳಕು. ಏನದು? ಮಾತು, ಮನಸ್ಸು, ಕೃತಿ ಒಂದಾಗಬೇಕು. ಇನ್ನು ಜಗತ್ತಿನ ಗೊಡವೆ, ಜಗತ್ತಿನ ಅಭಿಪ್ರಾಯ, ಅದಕ್ಕೆ ನಾವು ಹೆಚ್ಚು ಗಮನ ಕೊಡುವ ಅವಶ್ಯಕತೆ ಇಲ್ಲ. ಗಿರೀಶನಂತೆ ಎಷ್ಟೋ ಘಟನೆಗಳನ್ನು ನಾವು ನೋಡ್ತೀವಿ. ಕಾಳಿಪದನ ಜೀವನದಲ್ಲಿ ನಾವು ನೋಡ್ತೀವಿ. ಅವನು ಅಷ್ಟೇ ಗಿರೀಶನಂತನವನೇ, ಅದೇ ಬಗೆಯ ಕುಡುಕ, ಅದೇ ಸಮಸ್ಯೆ ರೀತಿಯ ವ್ಯಕ್ತಿ. ಅವನು ದೋಣಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟ ಶ್ರೀರಾಮಕೃಷ್ಣನ ಮಧ್ಯೆ ಗಂಗೆಯಲ್ಲಿ ನಿಲ್ಲಿಸೋಕೆ ಹೇಳ್ತಾನೆ. ದೋಣಿಯವನು ನಿಲ್ಲಿಸ್ಬಿಟ್ಟು ಕಾಲಿಟ್ಕೊಂಡ್ಬಿಟ್ಟೆ, ಇನ್ನು ಹೇಳಿ ನನಗೆ, ನಾನು ಉದ್ಧಾರ ಮಾಡ್ತೀರಿ ಅಂತ ಮಾತು ಕೊಡಿ, ಇಲ್ಲ ಇದ್ರೆ ಗಂಗೆ ಅಲ್ಲಿ ಒಟ್ಟು ಎಷ್ಟು ದೊಡ್ಡದಾಗ ಅಗ್ಲು ಕಾಲಿ ಹರಿತಾಳೆ, ಆಳವಾಗಿರ್ತಾಳೆ, ಮಧ್ಯದಲ್ಲಿ ನಿಲ್ಲಿಸಿಬಿಟ್ಟಿದ್ದಾನೆ. ಶ್ರೀರಾಮಕೃಷ್ಣ ಪಾದನೆ ಇಟ್ಕೊಂಡು ಹೇಳ್ತಾನೆ, ಹೇಳಿ ನಾನು ಉದ್ಧಾರ ಮಾಡ್ತೀರಿ ಅಂತ ಹೇಳಿ, ನಂಗೆ ಉದ್ಧಾರ ಇದೆ ಕೊನೆಗಾದರೂ ಅಂತ ಹೇಳಿ ಅಂತ ಇಟ್ಕೊಂಡು ಶ್ರೀರಾಮಕೃಷ್ಣ ಅಲ್ಲೂ ಕಲ್ಪ ತರುವಾಗ ಅನುಗ್ರಹ ಮಾಡಿದ್ರು ಅವನಿಗೆ, ಕಾಳಿಪದ ಘೋಷನಿಗೆ. ಎಷ್ಟೆಷ್ಟು ಜನರಿಗೆ ಯಾಚಿಸಿದಾಗ, ಕೇಳಿದಾಗ ಬಿಡದೆ ಹಠ ಹಿಡಿಬೇಕು. ರಾಮಕೃಷ್ಣ ಹೇಳ್ಕೊಟ್ಟಿದ್ದಾರೆ, ಅಪ್ಪನ ಆಸ್ತಿಗೋಸ್ಕರ ಮಕ್ಕಳು ತುಂಬ ಹಠ ಮಾಡಿದ್ರೆ ಆಯ್ತು ಎತ್ಕೊಂಡು ಹೋಗೋದು ಕೊಟ್ಬಿಡ್ತಾನೆ. ಸ್ವಲ್ಪ ಕೇಳಿದ್ರೆ ಇರಲಿ ಆಮೇಲೆ ಕೊಡ್ತೀನಿ ಅಂತ. ವಯಸ್ಸಿಗೆ ಬಂದ ಮಕ್ಕಳು ತುಂಬ ಹಠ ಮಾಡಿದ್ರೆ ಆಯ್ತು ತೊಗೊಂಡು ಹೋಗು ಅಂತ. ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಏನು ತಂದೆಗೆ ಸೇರಿದ್ದೆಲ್ಲ ಮಕ್ಕಳಿಗೆ ಸೇರಿದ್ದು ಅಂತ ಅವ್ರ ಶಿಷ್ಯರಿಗೆ ಹೇಳಿದ್ದು. ತಮ್ಮ ಆಧ್ಯಾತ್ಮಿಕ ಸಿರಿ ಸಂಪತ್ತು ಅವರಲ್ಲಿ ಏನಿದೆಯೋ ಅದೆಲ್ಲ ಅವರ ಮಕ್ಕಳಿಗೆ ಸೇರಿದ್ದು. ನಾವೆಲ್ಲ ಅವ್ರ ಮಕ್ಕಳೇ. ಹಾಗಾಗಿ ಸ್ವಲ್ಪ ಹಠ ಹಿಡಿಬೇಕು ನೋಡಿ. ಆಸ್ತಿ ಪಾಸ್ತಿಗೆ ಹಠ ಹಿಡಿಯೋದು ಬಿಟ್ಬೇಡ. ಶ್ರೀರಾಮಕೃಷ್ಣರಿಗೆ ಹತ್ರ ಒಂದು ಜ್ಞಾನಭಕ್ತಿ ವರ್ಧಿಸಲಿ ಅಂತ ಆಶೀರ್ವದಿಸಿದ್ರಲ್ಲ, ಆ ಜ್ಞಾನಭಕ್ತಿಗಳಿಗೋಸ್ಕರ ನಾವು
ಯಾಚಿಸೋಣ. ಕಲ್ಪತರು ಶ್ರೀರಾಮಕೃಷ್ಣರು ನಮಗೆ ವಿಶೇಷವಾಗಿ ಜ್ಞಾನ, ಭಕ್ತಿ, ವಿವೇಕ, ವೈರಾಗ್ಯಗಳನ್ನು ಕರುಣಿಸಲಿ. ಅವರ ದರ್ಶನವನ್ನು ಇತ್ತು ಮುಕ್ತಿಯನ್ನು ಕರುಣಿಸಲಿ, ದಯಪಾಲಿಸಲಿ ಅನ್ನೋ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ನಮ್ಮ ಕಲ್ಪತರು ಈಡೇರಿಸಿಕೊಡ್ತಾರೆ. ಕೇಳುವಂಥ ಕೆಲಸ ನಮ್ಮದು. ಜಯ ರಾಮಕೃಷ್ಣ.